ಅಯ್ಯೋ ಏನಯ್ಯ ಈಗ ಅನ್ಬಿಟ್ಟೆ ನೀನು? 8 ಲಕ್ಷದ ಗತಿ ಏನಯ್ಯ? 8 ಲಕ್ಷ ಆದ್ರೆ ನಿನಗೆ ಎಷ್ಟಯ್ಯ? ಲಕ್ಷ ಬಡ್ಕೋಬೇಡಪ್ಪ, ನಿನ್ ಕೈ ಮುಗಿತೀನಿ, ಬಡ್ಕೋಬೇಡ. ಒಂದ್ 2 ದಿವಸ ಟೈಮ್ ಕೊಡು, ಹೇಗಾದ್ರೂ ಅರೇಂಜ್ ಮಾಡ್ತೀನಿ. ಅಯ್ಯೋ ಇದನ್ನೆಲ್ಲ ಯಾರೋ ಮುರಿದಾಗ್ಬಿಟ್ರೆ. ನೋಡು, ನೀನು ರಾಣಿ ಕಣ್ಣಿಗೆ ಬೀಳೋಕ್ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡು ಪ್ಲೀಸ್. ಅಲ್ಲಯ್ಯ, ಇರುವುದೊಂದು ಬಾಗಿಲಿಗೂ ದೊಡ್ಡ ಬೀಗ ಹಾಕಿದ್ಯಾ, ಪಕ್ಕದಲ್ಲಿ ಮಿಸ್ಸಸ್ ನಿಂತಿದ್ದಾರೆ. ಹಾರಿ ಹಾರಿ ಪಿಕ್ಚರ್ ಮಾಡ್ತೀಯಾ? ಒಂದು ಗೋಡೆ ಹಾರೋಕ್ಕಾಗಲ್ಲ. ಹಾರು ಆಯ್ತು, ಹಾರು. ಸರಿಯಾಗಿದೆ ಮಾರುತಿ. ಅದೇ ಗೋಡೆ ಹಾರ ಬಂದ, ಅದಕ್ಕೆ ಗೋಡೆ ಹಾರೇ ಕಳಿಸ್ದೆ. ಸರ್, ನಿಮ್ಮ ನೋಡಕ್ಕೆ ಯಾರೋ ಮುದ್ಕಪ್ಪ ಪ್ರೊಡ್ಯೂಸರ್ ಬಂದಿದ್ದಾನೆ. ಕೃಷ್ಣಲೀಲೆ ಮಾಡ್ಬೇಕಂತೆ ಈ ವಯಸ್ಸಿನಲ್ಲಿ. ಅದಕ್ಕೆ ನೀವು ಸರಿಗಮಪ ಕೊಡ್ಬೇಕಂತೆ. ಗೇಟ್ ಲಾಚೆ ನಿಲ್ಸಿ ಬಂದಿದ್ದೇನೆ. ಸಿನಿಮಾ ಈ ಜನ್ಮದಲ್ಲಿ ಸಿನಿಮಾ ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಈ ಸಿನಿಮಾ ಸಹವಾಸ ಬೇಡ ಅಂತ ಅಮ್ಮ ಅವರು ಅಷ್ಟು ಹೊಡ್ಕೊಂಡ್ರು, ಕೇಳಿದ್ರ? ಇನ್ನೊಂದ್ಸರಿ ಆ ಮಾತು ಎತ್ತಿದ್ರೆ ಒದ್ದು ಹೊರಗಾಗ್ತೀನಿ. ನೀನು ಮತ್ತೆ ನಿನ್ನ ಅಮ್ಮ ಸರಿಯಾಗಿದೆ ನನಗೆ. ಹಾಗಾದ್ರೆ ಅವನು ಹೋಗುವಲ್ಲ, ಹೋಗು ಅಂತ ಹೇಳು. ಮುದ್ಕನ ನಾಳೆ ಬೆಳಿಗ್ಗೆ ನನ್ನನ್ನು ಕಂಪೋಸಿಂಗ್ ರೂಮಲ್ಲಿ ಬಂದು ನೋಡೋಕೆ ಹೇಳು. ಯಾರು ಬೇಕಾಗಿತ್ತು? ಸಂಗೀತ ನಿರ್ದೇಶಕ ರಾಜಶೇಖರ ಅಂತ ಅವರನ್ನು ಕಾಣಬೇಕಾಗಿತ್ತು. ಅವರೀಗ ನೋಡೋ ಹಾಗಿಲ್ಲ, ಅವ್ರು ಬಹಳ ಬಿಸಿಯಾಗಿದ್ದಾರೆ. ಯಾಕೆ? ಅವರೇ ಬರ್ಲಿಕ್ಕೆ ಹೇಳಿದ್ರು ಅಂತ ಬಂದೆ. ಅವ್ರು ಏನಾಗ್ಬೇಕು ನೀವು? ಅವ್ರ ತಂದೆಯವರು, ನಾವು ಆತ್ಮೀಯ ಗೆಳೆಯರು, ಅದಕ್ಕಾಗಿ. ಅಪ್ಪ ಏನೋ ಫ್ರೆಂಡು, ಮಗನ ಹತ್ರ ಏನ್ರಿ ಕೆಲಸ? ಅವ್ರಪ್ಪನ ಸಾಲ ಬಾಕಿ ಇತ್ತ? ಕೃಷ್ಣ ಕೃಷ್ಣ ಕೃಷ್ಣ, ಹಾಗೇನಿಲ್ಲ ಸ್ವಾಮಿ. ನನ್ನ ಒಂದು ಚಿತ್ರಕ್ಕೆ ಅವರ ಸಂಗೀತ ನಿರ್ದೇಶನ ಬೇಕಾಗಿತ್ತು, ಅದಕ್ಕಾಗಿ. ನೀವು ಪಿಕ್ಚರ್ ತೆಗಿತೀರಾ? ಹೆಸರು? ಕೃಷ್ಣಪ್ಪ ಅಂತ. ನಿಮ್ಮ ಹೆಸರಲ್ರಿ, ಪಿಕ್ಚರ್ ಹೆಸರೇನ್ರಿ? ಕೃಷ್ಣಲೀಲೆ ಅಂತ. ಕೃಷ್ಣಲೀಲಾರ? ನಾನು ಮಾರುತಿರಾವ್, ಪ್ರೊಡ್ಯೂಸರ್. ನಮಸ್ಕಾರ. ಇವನ್ನ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರೆ ಯಾರು ಗೊತ್ತಾ? ನಾನೇ. ಇವನು ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರೊಳಗಾಗಿ ಇವರಪ್ಪ. ನಾನು ಸ್ವಲ್ಪ ಅವ್ರನ್ನ ಕಾಣಬೇಕಾಗಿತ್ತು. ನೋಡಿ ನೋಡಿ, 5 ನಿಮಿಷದ ಮೇಲೆ ಅವಕಾಶ ಇಲ್ಲ, ಆಮೇಲೆ ನನಗೆ ತೊಂದರೆ ಆಗತ್ತೆ. ರೂಮ್ ಬಾಡಿಗೆ ಕೊಡೋ ನಾನು. ಬೇಗ ನೋಡಿ, ಎಷ್ಟು ಸೀಕ್ರೆಟ್ ಆಗಿ ರೂಮ್ ಮಾಡ್ತೀನಿ. ಹೇಗೋ ಪತ್ತೆ ಹಚ್ಕೊಂಡು ಬಂದ್ಬಿಟ್ಟು ಒಳ್ಳೆ ಉಡಾ ತರ ಇರೋದು ಕಾಣಿಸ್ತಾರಲ್ಲ ಈ ಜನ. ಕೃಷ್ಣಲೀಲೆನ ಈ ಕಾಲದಲ್ಲಿ ಅಡುಗು ಲಜ್ಜೆ ಕತೆ ಆಯ್ತಲ್ಲ ಸರ್. ಯಾರು ನೋಡ್ತಾರೆ? ಯಾಕೆ ನೋಡೋಲ್ಲ? ಭಕ್ತಿಯ ಚಿತ್ರಗಳನ್ನ ಮಕ್ಕಳಿಂದ ಮುದುಕರ ತನಕ ಎಲ್ರೂ ನೋಡ್ತಾರಪ್ಪ. ನಮ್ಮ ಜನ ಇನ್ನೂ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರಪ್ಪ. ನನಗೆ ನಂಬಿಕೆ ಇಲ್ವಲ್ಲ. ಈಗ ನೋಡಿ, ನನ್ನ ಸ್ನೇಹಿತ ಮಾರುತಿ ಅಂತ ಒಂದು ಸಂಗೀತಮಯ ಚಿತ್ರ ತೆಗಿತಾ ಇದ್ದಾನೆ. ಅವನು ಹಳಬ, ಆದ್ರೆ ಅವನಿಗೆ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಇನ್ನು ನೀವು ಹೊಸಬ್ರು, ನಿಮ್ಮ ಕೃಷ್ಣ ಲೀಲೆಗೆ. ಹಾಗೆ ಹೇಳ್ಬೇಡಪ್ಪ, ನನಗೆ ಪೂರ್ಣ ವಿಶ್ವಾಸವಿದೆ. ಶಾಸ್ತ್ರೀಯ ಸಂಗೀತದ ಸಂಸ್ಕಾರ ಎಲ್ಲಿಗೂ ಹೋಗೋಲ್ಲಪ್ಪ. ನೀನು ನಿನ್ನ ತಂದೆಯ ಹಾಗೇನೆ. ಮೊದಲು ನೀನು ಒಳ್ಳೆ ಸಂಗೀತ ಕೊಡ್ತಾ ಇದ್ದೀಯಲ್ಲ, ಹಾಗೇನೆ ಶುದ್ಧವಾದ ರಾಗಗಳನ್ನೇ ಕೊಡು. ಅಲ್ಲಿ ಇಲ್ಲಿ ಕದ್ದ ರಾಗಗಳು ಮಾತ್ರ ಬೇಡ. ಒಂದು ಒಳ್ಳೆ ಚಿತ್ರ ಮಾಡೋಣಪ್ಪ. ನಿಮ್ಮ ಹಠ ನೀವು ಬಿಡೋಲ್ಲ. ನೋಡಿ, ನಾನೀಗ ತುಂಬಾ ಕೆಲಸ ತಲೆಗೆ ಹಚ್ಕೊಂಡಿದ್ದೀನಿ, ಬಿಡುವೇ ಇಲ್ಲ. ನೀವು ಬೇರೆ ಯಾವ್ದಾದ್ರು ಮ್ಯೂಸಿಕ್ ಡೈರೆಕ್ಟರ್ಗೆ ವಹಿಸ್ಕೊಡಿ. ಛೇ 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 ಛೇ, ಹಾಗ ಮಾತ್ರ ಹೇಳ್ಬೇಡಪ್ಪ. ನಿನ್ನನ್ನು ಬಿಟ್ಟು ನಾನು ಈ ಚಿತ್ರನೇ ಮಾಡೋಲ್ಲಪ್ಪ. ಏನೇ ಆಗ್ಲಿ ನೀನೇ ವಹಿಸ್ಕೊಳ್ಬೇಕಿದನ್ನ. ನನ್ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ನಿಮ್ಗೆ ಹೇಳಿ ಕಳಿಸ್ತೇನೆ. ಆಹಾ, ಕೃಷ್ಣ ಕೃಷ್ಣ, ದೇವರು ನಿನ್ಗೆ ಒಳ್ಳೇದು ಮಾಡ್ಲಪ್ಪ. ಬರ್ತೇನೆ. ನಮಸ್ಕಾರ. ನಮಸ್ಕಾರ. ಇವತ್ತು ಯಾಕೋ ಸರಿ ಹೋಗ್ತಾ ಇಲ್ಲ. ಇವತ್ತು ಸಾಕು, ನಾಳೆ ಮುಗಿಸೋಣ. ಕವಿಗಳೇ, ನಾಳೆ ಬನ್ನಿ. ಎತ್ರಪ್ಪ ಎತ್ತಿ ಕಂತೇನ. ಉಷಾ, ಉಷಾ, ಇಷ್ಟೊತ್ತಿನಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಉಷಾ, ಏನಾಯ್ತು? ನನ್ನ ಗುಲಾಬಿ ಹೂಗಳ ಹತ್ರ ನನ್ನ ಸಂಕಟ ಹೇಳ್ಕೊತಾ ಇದ್ದೆ. ನಿನ್ ಸಂಕಟ ಹೇಳೋಕೆ ಹೂವೇನಾ ಇರೋದು? ನಾನಿಲ್ವಾ? ನಿಜ. ಆದ್ರೆ ಎಷ್ಟೋ ಸಲ ನಾನು ಒಂಟಿಯಾಗಿರುವಾಗ ಇವೇ ನನ್ನ ಸಂಗಾತಿಗಳು.
ನನ್ನ ಸ್ನೇಹಿತರು, ನನ್ನ ಪುಟಾಣಿ ಮಕ್ಕಳು ಕೂಡ. ಯಾಕೆ ಉಷಾ ಹೀಗೆ ಮಾತಾಡ್ತಿದ್ಯಾ? ಯಾರೇನಂದ್ರು? ಯಾರು ಯಾಕೆ ಹೇಳ್ಬೇಕು? ನನ್ಗೆ ಗೊತ್ತಾಗ್ತಿಲ್ವೇನು? ನನ್ನ ಸುತ್ತಮುತ್ತ ಇರೋ ಹತ್ತಿರದ ಜನರೇ ನನ್ನ ತಿರಸ್ಕಾರವಾಗಿ ನೋಡ್ತಾ ಇದ್ದಾರೆ, ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ? ನಾನು ಬಂಜೆ ಅನ್ನೋ ಒಂದೇ ಒಂದು ಕಾರಣದಿಂದ ತಾನೇ. ಉಷಾ, ಉಷಾ, ರಾಣಿ, ರಾಣಿ ನೋಡು, ಈಗ ದೀಪ ಹಚ್ಚೋ ಹೊತ್ತಿನಲ್ಲಿ ಕಣ್ಣೀರಿಡೋದು ಶ್ರೇಯಸ್ಸಲ್ಲ. ನೋಡು, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಹೇಗೆ? ನಿನ್ಗೆ ಮಕ್ಕಳಿಲ್ಲ ಅಂದ್ರೆ ಅದಕ್ಕೆ ನಾನು ಹೊಣೆ ಕಣೆ. ಆದ್ರೆ ನಾವಿಬ್ರು ಆರೋಗ್ಯವಾಗಿದ್ದೀವಿ, ಯಾವ ದೋಷನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂದ್ಮೇಲೆ ಇನ್ನು ದೇವ್ರ ಮನಸ್ಸು ಮಾಡ್ಬೇಕಷ್ಟೇ. ನೀನ್ ಯಾಕೆಷ್ಟು ಮನಸ್ಸಿಗೆ ಹಚ್ಕೋತೀಯ? ಇಂಥ ಸಮಾಧಾನ ಮಾತಿನಲ್ಲಿ ಜೀವನ ಕಳೆದು ಬಿಡುವಂತಿದ್ದಾರೆ. ನನ್ನಿಂದ ಸಾಧ್ಯ ಇಲ್ಲ. ನಿಮಗೆ ನಿಮ್ ಸಂಗೀತ ಇದೆ, ಆ ಪ್ರಪಂಚದಲ್ಲಿ ಎಲ್ಲ ಮರ್ತು ಬಿಡ್ತೀರಿ. ಆದ್ರೆ ನಾನು ಅಗ್ನಿ ಪರ್ವತನೇ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೀನ್ರಿ. ಇಡೀ ಪ್ರಪಂಚ ನನ್ ಕಡೆ ಕೈ ತೋರಿಸಿ ನೀನು ಬಂಜೆ ಅಂತ ಇದೆ. ಒಬ್ಬ ಬರ್ತಾನೆ, ನಿನ್ ಗಂಡನಿಗೆ ತುಲಾಭಾರ ಮಾಡಿಸು, ನಿಂಗೆ ಪುಣ್ಯ ಬರುತ್ತೆ ಅಂತಾನೆ. ಇನ್ನೊಬ್ಳು ಬರ್ತಾಳೆ, ದೇವಸ್ಥಾನ ಕಟ್ಸಕ್ ಹಣ ಕೊಡ್ಸು, ನಿನ್ನ ಆಸೆ ಎಲ್ಲ ಈಡೇರುತ್ತೆ ಅಂತಾಳೆ. ಇದಕ್ಕೆಲ್ಲ ಏನ್ರಿ ಅರ್ಥ? ಏನರ್ಥ? ನನ್ನನ್ನು ಚುಚ್ಚಿ ಮಾತಾಡುತ್ತಾನೆ ಇವರೆಲ್ಲ. ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಎಷ್ಟು ದೊಡ್ಡ ಮನೆ ಇದೆ, ಆದ್ರೆ ನಾನು ಒಬ್ಬಳೇ ಇದೆ. ನಾನು ಅಳಲ್ಲ, ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಯಾರ ಹತ್ರ ಹೇಳಿ? ಅದಕ್ಕೆ ಅವತ್ತು ಹೇಳಿದ್ರೆ ನಾವು ಚಿಕ್ಕ ಮನೆಗೆ ಹೊರಟೋಗೋಣ ಅಂತ. ಇಷ್ಟು ದೊಡ್ಡ ಮನೆ ಇದೆ, ಆದ್ರೆ ಮಕ್ಕಳಿಲ್ಲ, ನಂಗೆ ಯಾರು ಇಲ್ಲ, ಮಕ್ಕಳಿಲ್ಲ. ಉಷಾ ನೋಡು, ನೀನು ಪ್ರತಿ ಸಲ ಹೀಗೆ ಎಕ್ಸೈಟ್ ಮಾಡ್ಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೀಯ. ಕಾಮ್ ಡೌನ್. ನೋಡು ನೋಡು, ಹುಟ್ಟು ಸಾವು, ಮದುವೆ, ಮಕ್ಕಳು, ಇದೆಲ್ಲ ದೈವಲೀಲೆ. ನಿನಗಷ್ಟು ಒಂಟಿ ಅಂತ ಅನ್ಸಿದ್ರೆ ನಾವು ಯಾವ್ದಾದ್ರು ಒಂದು ಮಗುನ ದತ್ತು ತಗೊಳ್ಳೋಣ. ಅದು ನಮ್ದೇ ಮಗು ಅಂತ ಪ್ರೀತಿನ ಸಾಕೋಣ. ಬೇಕಾಗಿಲ್ಲ ರೀ ಅಂತ ಮಗು. ನಮ್ಮ ಕರಳನ್ನ ಕೊಡಿ ಅಂತ ಹೇಳ್ಕೊಳಕ್ ಸಾಧ್ಯನ ರೀ? ಆ ಮಗುವಿಂದ ನಮ್ಮ ವಂಶ ಬೆಳೆಯಕ್ ಸಾಧ್ಯನ? ಅಂತ ಹಂಗಿನ ಮಗು ನನಗ್ ಬೇಕಾಗಿಲ್ಲ ರೀ. ನಂಗೆ ಒಂದೇ ಒಂದು ನಮ್ಮ ಮಗು, ನನಗೆ ಒಂದು ಮಗು ಬೇಕ್ರಿ. ನನ್ನ ಮಗು, ಅಣ್ಣಯ್ಯ, ಅಣ್ಣಯ್ಯ, ಪ್ರಭುನ್ ಕರ್ಕೊಂಡು ಹೋಗು. ಗೊತ್ತಿರೋ ಹಾಗೆ ಆಕೆಗೆ ರಕ್ತ ಕಡಿಮೆ ಇದೆ. ಶಿ ಇಸ್ ಅನಿಮಿಕ್. ಶಿ ಇಸ್ ಆಲ್ಸೋ ವೀಕ್. ಐ ಸಸ್ಪೆಕ್ಟ್ ಲೋ ಬಿ ಪಿ ಆಲ್ಸೋ. ಆಕೆಗೆ ಏನು ಟೆನ್ಷನ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅವಳ ಕೊರಗು ನಿಮ್ಗೆ ಗೊತ್ತೇ ಇದೆ ಡಾಕ್ಟರ್. ಜಪ ತಪ ವೃತ ಅಂತ ಏನು ತಿನ್ನೋದೇ ಇಲ್ಲ. ಏನ್ ಮಾಡೋದು ಹೇಳಿ? ನೀವು ಮದ್ರಾಸ್ ಟ್ರಿಪ್ ಕಡಿಮೆ ಮಾಡಿ ಹತ್ರ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಕಳಿಸ್ಬಿಡ್ಬಾ. ಥ್ಯಾಂಕ್ ಯು ಡಾಕ್ಟರ್. ಉಲ್ಲಾಸ ನೀ ಕೊಡು ಹೊಸ ಸಂತೋಷ. ಸೌಂದರ್ಯ ಸಂಜೀವಿನಿ ನೀನು, ಶೃಂಗಾರ
ಸಮ್ಮೋಹಿನಿ ನೀನು ಕಾಣದ ರೋಮಾಂಚ ಕಾಣದ ರೋಮಾಂಚ ಕಂಡೇ ನಾನಿಂದು ಉಷಾ ಉಷಾ ಉಲ್ಲಾಸ ಉಷಾ. ಯಾಕೆ ಏನ್ ಯಾಕೆ? ಬಾರಿಸಿದ್ರಲ್ಲ ಯಾಕೆ ಅಂದ್ರೆ ನಂಬರ್ 1 ನನ್ ಪೇಂಟಿಂಗ್ ಮೂಡ್ ಕಿರ್ಸಿದ್ದಕ್ಕೆ. ನಂಬರ್ 2 ಇಲ್ಲಿ ಬಿದ್ಕೊಂಡು ಉಷಾ ಉಷಾ ಅಂತ ಕಿರ್ಸ್ಕೊಂಡ್ರಲ್ಲ ಅದಕ್ಕೆ. ನನ್ನ ಪಾಡಿಗೆ ನಾನು ಅರ್ಚ್ಕೊಂಡ್ರೆ ನಿಮ್ದೇನು ಹೋಗುತ್ತೆ? ಆಗುತ್ತೀರಿ, ಅದು ನನ್ನ ಹೆಸರು. ಸುಂದರವಾಗಿದೆ.